ಸರಿಲ್ಸ್ ಕಿಚನ್ಗೆ ನಾನು ಸರಿಲ್ ಮಾಡುವ ನಮಸ್ಕಾರ. ಈಗ ದೇಶಾದ್ಯಂತ ಲಾಕ್ಡೌನ್ ನಡೀತಾ ಇದೆ. ಎಲ್ಲರೂ ಮನೆಯಲ್ಲಿ ಇದ್ದೇವೆ. ನಾವು ಅಗತ್ಯ ಇದ್ದಲ್ಲಿ ಮಾತ್ರ ಬೆಳಿಗ್ಗೆ ಹೊತ್ತು ಜನರು ಹೊರಗೆ ಹೋಗಿ ಬರಬಹುದು. ಇವತ್ತು ನಾವು ಸದಾ ಬ್ಯುಸಿ ಇರುವ ಮಂಗಳೂರಿನ ರಸ್ತೆಗಳಲ್ಲಿ ಅಗತ್ಯ ವಸ್ತು ತರಲಿಕ್ಕೆ ಹೋದಾಗ ರೋಡ್ ಹೇಗೆ ಇರ್ತದೆ ಅಂತ ವಿಡಿಯೋ ಮಾಡಿದ್ದೇನೆ. ಇದೆಲ್ಲ ಮಂಗಳೂರಿನ ಪ್ರಮುಖ ರಸ್ತೆಗಳು. ರಸ್ತೆಯಲ್ಲಿ ಈ ಹೊತ್ತಿಗೆ ಸ್ವಲ್ಪ ವಾಹನಗಳಿವೆ, ಆದರೆ 9 ಗಂಟೆ ನಂತರ ಯಾವುದೇ ವಾಹನಗಳು ರಸ್ತೆಗೆ ಇಳಿಯುವುದಿಲ್ಲ. ಈ ಲಾಕ್ಡೌನ್ ಅಲ್ಲದಿದ್ದರೆ ವಾಹನಗಳ ಟ್ರಾಫಿಕ್, ಜನಜಂಗುಳಿ ಇವುಗಳಿಂದ ಟ್ರಾಫಿಕ್ ಜಾಮ್ ಆಗಿ ಆಮೆಗತಿಯಲ್ಲಿ ಹೋಗಬೇಕಾಗ್ತದೆ. ಇವತ್ತು ಅಪರೂಪಕ್ಕೆ ಅಲ್ಲಲ್ಲಿ ಒಂದು ವಾಹನ ಕಾಣಲಿಕ್ಕೆ ಸಿಗ್ತದೆ. ಈಗ ದೊಡ್ಡ ದೊಡ್ಡ ಮಾಲ್ಗಳೆಲ್ಲ ಕ್ಲೋಸ್ ಆಗಿದೆ. ಕೇವಲ ದಿನಸಿ ಅಂಗಡಿ, ಫ್ರೂಟ್ಸ್ ಅಂಗಡಿ, ಮಟನ್, ಚಿಕನ್ ಮತ್ತೆ ಮೆಡಿಕಲ್ಸ್ ಮಾತ್ರ ಓಪನ್ ಇರ್ತದೆ. ಯಾವಾಗ ಈ ಲಾಕ್ಡೌನ್ ಮುಗಿತದೆ ಎನ್ನುವುದೇ ಎಲ್ಲರ ನಿರೀಕ್ಷೆ. ಕೊರೋನಾದ ಬಗ್ಗೆ ಸರ್ಕಾರದ ಗೈಡ್ಲೈನ್ಸ್ ಅನ್ನು ನಾವು ಪಾಲಿಸಬೇಕು. ನಾವು ಹೊರಗಡೆ ಹೋದಾಗ ಮಾಸ್ಕ್ ತಪ್ಪಿಸಬಾರದು. ಜನರು ಸೇರಿರುವಲ್ಲಿ ಸಾಮಾಜಿಕ ಅಂತರ ಕಾಪಾಡಬೇಕು. ಇನ್ನು ಕೈಯನ್ನು ಸ್ಯಾನಿಟೈಸರ್ ಅಥವಾ ಸಾಬೂನಿನಿಂದ ತೊಳೆಯಬೇಕು. ಪೌಷ್ಟಿಕ ಆಹಾರ, ನಿಯಮಿತ ವ್ಯಾಯಾಮ ಮಾಡಿ ಸದೃಢವಾಗಿರಬೇಕು. ನಾವು ನಮ್ಮ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಇತರರ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು. ಲಾಕ್ಡೌನ್ ಇದ್ರೂ ನಮ್ಮ ಹೊಟ್ಟೆಯನ್ನು ಖಾಲಿ ಇಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾದರೂ ತಿಂತಾನೆ ಇರಬೇಕು. ನಮ್ಮ ದೇಹ ಗಟ್ಟಿ ಇದ್ರೆ ಮನಸ್ಸು ಕೂಡ ಗಟ್ಟಿ ಇರ್ತದೆ. ಎಲ್ಲ ಕಾರ್ಯಚಟುವಟಿಕೆಗಳು ಸಾಧಾರಣ ಮಟ್ಟಿಗೆ ಕ್ಲೋಸ್ ಆಗಿದೆ. ಕೆಲವರು ಹೆಚ್ಚಾಗಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ. ಹೆಂಗಸರಿಗಂತೂ ಕೆಲಸ ಡಬಲ್ ಆಗಿದೆ. ಕೆಲಸಗಾರರಿದ್ದ ಮನೆ ಕೂಡ
ಕೊರೋನಾದ ಭಯದಿಂದ ಅವರು ಕೂಡ ಬರ್ತಾ ಇಲ್ಲ. ದಿನ ಬೆಳಗಾದರೆ ಹೊರಗಿನ ಕೆಲಸಕ್ಕಿಂತ ಮನೆಯ ಒಳಗಿನ ಕೆಲಸವೇ ದುಪ್ಪಟ್ಟಾಗಿದೆ. ಮನೆಯಲ್ಲಿ ಕೂತು ದಿನ ದಿನ ಬೇರೆ ಬೇರೆ ಅಡಿಗೆ ಏನು ಮಾಡೋದು, ಇಮ್ಯುನಿಟಿ ಹೇಗೆ ಹೆಚ್ಚಿಸೋದು, ಯಾವ ಬಗೆಯ ಕಷಾಯ ಮಾಡೋದು, ಯಾವ ಬಗೆಯ ಸೂಪ್ ಮಾಡೋದು, ಏನು ತಿಂಡಿ ಮಾಡೋದು, ಅದೇ ಚಿಂತೆಯಾಗಿದೆ. ಅದಕ್ಕೆ ನಾನು ಒಂದು ಸಿಂಪಲ್ ಆದ ಇಮ್ಯೂನ್ ಬೂಸ್ಟ್ ಮಾಡುವ ಸೂಪ್ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಇದು ಬಹಳ ಸಿಂಪಲ್, ಹೆಲ್ದಿ ಮತ್ತು ಟೇಸ್ಟಿಯಾಗಿ ಇರ್ತದೆ. ಇದು ಮನೆ ಮಂದಿಗೆಲ್ಲ ಖಂಡಿತ ಇಷ್ಟ ಆಗ್ಬೋದು. ಮಕ್ಕಳು ಬಹಳ ಖುಷಿಯಲ್ಲಿ ಕುಡಿತಾರೆ. ಇದನ್ನು ಹೇಗೆ ಮಾಡೋದಂತ ಈಗ ನಾನು ಹೇಳಿಕೊಡ್ತೇನೆ. ಆದರೆ ಅದಕ್ಕಿಂತ ಮೊದಲು ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ನವರಿಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ತಿಳಿಸಿ. ಈಗ ಇಮ್ಯೂನ್ ಬೂಸ್ಟ್ ಮಾಡುವ ಆರೋಗ್ಯಭರಿತ ಚಿಕನ್ ಸೂಪ್ ಮತ್ತು ಮಟನ್ ಸೂಪ್ ಹೇಗೆ ಮಾಡುವುದಂತ ನೋಡುವ. ಇದು ಬಹಳ ಸುಲಭ, ಹಾಗೆ ಪಕ್ಕನೆ ಮಾಡುವಂತಹ ಸೂಪ್. ಮೊದಲಿಗೆ ಚಿಕನ್ ಸೂಪ್ ಮಾಡಲು ಒಂದು ಪ್ರೆಷರ್ ಕುಕ್ಕರ್ ತಕ್ಕೊಂಡು ಬೆಣ್ಣೆ ಕರಗಿಸಬೇಕು. ಚಿಕನ್ ತುಂಡುಗಳನ್ನು ಸೇರಿಸಿ, ತುಂಡುಗಳನ್ನು ಸಣ್ಣಗೆ ಕೂಡ ಕಟ್ ಮಾಡಬಹುದು. 1-2 ನಿಮಿಷ ಈ ಚಿಕನ್ ಅನ್ನು ಫ್ರೈ ಮಾಡಬೇಕು. ನಂತರ ಇದಕ್ಕೆ ಹೆಚ್ಚಿದ ಈರುಳ್ಳಿ, ಟೊಮೆಟೊ, ಅರಸಿನ ಹುಡಿ, ಬೀನ್ಸ್, ಕ್ಯಾರೆಟ್, ಶುಂಠಿ, ಬೆಳ್ಳುಳ್ಳಿ ಹಾಕಿ ಮಿಕ್ಸ್ ಮಾಡಿ. ಈಗ ಇದಕ್ಕೆ ದಾಲ್ಚಿನ್ನಿ ಮತ್ತು ಲವಂಗ ಸೇರಿಸಿ ಹಾಗೆ ಲಿಂಬೆ ರಸ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ. ಈಗ ಕಾಳು ಮೆಣಸಿನ ಹುಡಿ ಹಾಗೆ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಸೇರಿಸಿ ಮುಚ್ಚಳವನ್ನು ಮುಚ್ಚಿ 4-5 ಸೀಟಿ ಬರುವವರೆಗೆ ಇದನ್ನು ಬೇಯಿಸಿ. ಕುಕ್ಕರ್ ಪ್ರೆಷರ್ ಇಳಿದ ನಂತರ ಇದನ್ನು ಓಪನ್ ಮಾಡಿ. ಇನ್ನೂ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಕುದಿಸಿ. ಇದು ಬಹಳ ರುಚಿಯಾಗಿರುವ ಹಾಗೆ ಆರೋಗ್ಯಕರವಾದ ಸೂಪ್. ನೀವು ಕೂಡ ಇದನ್ನು ಟ್ರೈ ಮಾಡಿ. ಇನ್ನು ಸ್ಪೆಷಲ್ ಆದ ಟೇಸ್ಟಿಯಾದ ಮಟನ್ ಸೂಪ್ ಹೇಗೆ ಮಾಡೋದಂತ ನೋಡುವ. ಈ ಸೂಪ್ ಮಾಡಲು ಮೊದಲಿಗೆ ಒಂದು ಮಸಾಲಾ ಪೌಡರ್ ರೆಡಿ ಮಾಡಬೇಕು. ಒಂದು ಪ್ಯಾನ್ ತಕೊಂಡು ಕೆಂಪು ಗಿಡ್ಡ ಮೆಣಸು, ದಾಲ್ಚಿನ್ನಿ, ಲವಂಗ, ಮೆಂತೆ, ಜೀರಿಗೆ ಹಾಗೂ ಕಾಳು ಮೆಣಸು ಸೇರಿಸಿ ಹುರಿಯಿರಿ. ನಂತರ ಇದನ್ನು ನೀರು ಸೇರಿಸದೆ ಮಿಕ್ಸಿಯಲ್ಲಿ ಪೌಡರ್ ಮಾಡಿಡಬೇಕು. ಈಗ ಒಂದು ಪ್ರೆಷರ್ ಕುಕ್ಕರ್ ತಕೊಂಡು ಕ್ಲೀನ್ ಮಾಡಿಟ್ಟ ಸಣ್ಣಗೆ ಹೆಚ್ಚಿದ ಮಟನ್ ತುಂಡುಗಳನ್ನು ಹಾಕಿ
ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ, ಟೊಮೆಟೊ, ರುಚಿಗೆ ತಕ್ಕಷ್ಟು ಉಪ್ಪು, ಅರಸಿನ ಹುಡಿ ಇದೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಈಗ ಪುಡಿ ಮಾಡಿಟ್ಟ ಮಸಾಲವನ್ನು ಅರ್ಧದಷ್ಟು ಸೇರಿಸಿ, ಉಳಿದದ್ದನ್ನು ಕಡೆಯಲ್ಲಿ ಕೂಡ ಸೇರಿಸಬಹುದು. ಸ್ವಲ್ಪ ನೀರು ಸೇರಿಸಿ ಮಟನ್ ಬೇಯಲು ಇಡಿ. 6ರಿಂದ 7 ಸೀಟಿ ಬರೋವರೆಗೆ ಇದನ್ನು ಬೇಯಿಸಬೇಕು. ಯಾಕೆಂದರೆ ಮಟನ್ ಬೇಯಲು ಸ್ವಲ್ಪ ಟೈಮ್ ತಗೊಳ್ಬಹುದು. ಈಗ ಇನ್ನಷ್ಟು ನೀರು ಸೇರಿಸಿ ಚೆನ್ನಾಗಿ ಕುದಿಸಿ. ಮಟನ್ ಆಗಲೇ ಬೆಂದಿರ್ತದೆ. ನೀರು ಹಾಕಿ ಮತ್ತೆ ಇದನ್ನು ಚೆನ್ನಾಗಿ ಕುದಿಸಬೇಕು. ಈಗ ಒಂದು ಸಣ್ಣ ಪ್ಯಾನ್ನಲ್ಲಿ ತುಪ್ಪ ಕರಗಿಸಿಕೊಂಡು ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೆ ಇದನ್ನು ಫ್ರೈ ಮಾಡಬೇಕು. ಈ ರೀತಿ ಮಾಡಿದ್ರೆ ಸೂಪ್ಗೆ ಒಂದು ಸ್ಪೆಷಲ್ ಟೇಸ್ಟ್ ಸಿಗ್ತದೆ. ಈರುಳ್ಳಿ ಇಷ್ಟ ಇಲ್ಲದಿದ್ದರೆ ಇದನ್ನು ಸ್ಕಿಪ್ ಕೂಡ ಮಾಡಬಹುದು. ಆಗ್ಲೂ ಅದು ಬಹಳ ರುಚಿಯಾಗಿರ್ತದೆ. ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಕುದಿಯೋ ಸೂಪ್ಗೆ ಹಾಕಿ ಗ್ಯಾಸ್ ಆಫ್ ಮಾಡಿ. ಈಗ ಬಹಳ ಡಿಫ್ರೆಂಟ್ ಆದ ಪೌಷ್ಟಿಕವಾದ ದೇಹಕ್ಕೆ ಶಕ್ತಿ ಕೊಡುವಂತಹ ಮಟನ್ ಸೂಪ್ ಕೂಡ ರೆಡಿ ಆಯಿತು. ಇದನ್ನು ಬೇಕಾದರೆ ಡಿನ್ನರ್ ಟೈಮ್ಗೆ ಊಟದ ಬದಲಿಗೆ ಸೇವಿಸಬಹುದು. ನಿಮಗೆ ಇವತ್ತಿನ ನನ್ನ ಈ ವಿಡಿಯೋ ಇಷ್ಟ ಆಗಿರಬಹುದಂತ ಭಾವಿಸ್ತೇನೆ. ಇಷ್ಟ ಆದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.